ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75ರಿಂದ 80 ಕಡೆ ದಾಟ್ತಾ ಹೋಗ್ತಾ ಇದ್ದೀವಿ. ಯಾವ ಉದ್ದೇಶಕ್ಕಾಗಿ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಹಗಲು ರಾತ್ರಿ ಪಾದಯಾತ್ರೆ, ಜೈಲುವಾಸ, ಉಪವಾಸ, ಸತ್ಯಾಗ್ರಹ ಮಾಡಿ ಈ ದೇಶ ಪ್ರಾಮಾಣಿಕವಾಗಿರಬೇಕು ಅಂಥೇಳಿ ಒಂದು ಚಿಂತನೆಯನ್ನು ಮಾಡಿದಂಥ ದೇಶ. ಈ ದೇಶದ ಎಲ್ಲ ರಾಜ್ಯಗಳಲ್ಲಿ, ಕರ್ನಾಟಕ ರಾಜ್ಯದಲ್ಲೂ ಭ್ರಷ್ಟಾಚಾರ ಅತಿಯಾಗಿದೆ, ತೀವ್ರವಾಗಿದೆ. ಸತ್ಯ ಅನ್ನೋದು ಪತ್ಯನೇ ಇಲ್ಲ, ಧರ್ಮ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ನಂಬಿಕೆ ಇಲ್ಲ, ಎಲ್ಲ ಬರೀ ಮೋಸ, ಎಲ್ಲ ಇದರಲ್ಲೂ ಮೋಸ. ಈಗ ಚುನಾವಣೆಯಲ್ಲೂ ಮೋಸ. ಮತದಾರರನ್ನು ದುಡ್ಡು ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ಗಂಭೀರವಾಗಿ ನಡೆದಿದೆ. ಎಲ್ಲೂ ಪ್ರಾಮಾಣಿಕತೆ ಅನ್ನೋದು ಎಲ್ಲೋ ಒಂದು ಕಡೆ ಎಲ್ಲಿದೆ ಅಂತ ಹೇಳಿ ಕೋಟಿ ಕೋಟಿ ಜನ ಹುಡುಕಬೇಕಾಗಿದೆ. ದೇವಸ್ಥಾನದಲ್ಲಿ ಪ್ರಸಾದ ತೆಗೆದುಕೊಳ್ಬೇಕಾದ್ರೂ ಅವನು ದೊಡ್ಡ ಮನುಷ್ಯ, ಇವನು ಚಿಕ್ಕ ಮನುಷ್ಯ, ಇವನಿಗೆ ಯಾವ ರೀತಿ ಆಶೀರ್ವಾದ ಮಾಡಬೇಕು, ಇವನಿಗೆ ಯಾವ ರೀತಿ ವೆರೈಟಿ ಆಶೀರ್ವಾದಗಳು. ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈಗ ನಮ್ಮ ರಾಜ್ಯ ಅಧೋಗತಿಗೆ ಹೋಗ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಉದ್ಯೋಗ ಇಲ್ಲ. ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಮೈಸೂರು ಸಾಬೂನ್ ಯಾವಾಗ ಮುಚ್ತಾರೋ ಗೊತ್ತಿಲ್ಲ. ಭದ್ರಾವತಿ ಐರನ್ ಮುಚ್ಚಿದ್ದಾರೆ. ಈ ಪರಿಸ್ಥಿತಿ ಜೊತೆಗೆ ಬಳ್ಳಾರಿ ಲೂಟಿ, ಸಂಪೂರ್ಣ ಲೂಟಿ, ಅದಿರು ಲೂಟಿ, ಸಾವಿರಾರು ಎಕರೆ ಭೂಮಿಯನ್ನು ಲಂಚಕ್ಕಾಗಿ, ಭ್ರಷ್ಟಾಚಾರಕ್ಕಾಗಿ ಇಡೀ ಬಳ್ಳಾರಿ ಸಾವಿರಾರು ಎಕರೆ ಜಿಂದಾಲ್ ಸೇರಿದಂತೆ ಎಲ್ಲ ಕಂಪನಿಗಳಿಗೂ ಹಂಚಿದ್ದಾರೆ. ಗ್ರಾನೈಟ್ ಲೂಟಿ, ಚಾಮರಾಜನಗರ, ಗುಲ್ಬರ್ಗ, ಇಡೀ ರಾಜ್ಯದಲ್ಲಿ ಗ್ರಾನೈಟ್ ಲೂಟಿ, ಕಲ್ಲು, ಜಲ್ಲಿ ಕಲ್ಲು ಲೂಟಿ, ಪವಿತ್ರವಾದಂಥ ಕಲ್ಲಿನ ದೊಡ್ಡ ಐತಿಹಾಸಿಕವಾದಂಥ ಕಲ್ಲಿನ ಗುಡ್ಡಗಳು ಒಡೆದು ಲೂಟಿ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಲಾಸೆ. ಅಸೆಂಬ್ಲಿನಲ್ಲಿ ಒಬ್ಬನಾದರೂ ಪ್ರಾಮಾಣಿಕ ಇಲ್ಲ, ಎಲ್ಲ ಭ್ರಷ್ಟರು. ವಿಧಾನ ಪರಿಷತ್ನಲ್ಲಿ ಭ್ರಷ್ಟರು, ವಿಧಾನಸಭೆಯಲ್ಲಿ ಭ್ರಷ್ಟರು,
ಲೋಕಸಭೆಯಲ್ಲಿ ಭ್ರಷ್ಟು. ಇದ್ರ ಜೊತೆಗೆ ಬಿಡದಿ ಉಪನಗರ ಯಾಕೆ ಬೇಕು? ಬಿಡದಿ ಉಪನಗರ ಯಾಕೆ ಬೇಕು? ಆರಾಮಾಗಿದೆ, ನಿಸರ್ಗದ ಮಡಿಲಲ್ಲಿ ಬಿಡದಿ ಇದೆ. ಉಪನಗರ ಮಾಡಿ ಒಂದು 3,000 ಎಕರೆ ರೈತರ ಜಮೀನುಗಳನ್ನು ಪಡಿಬೇಕು ಅಂಥೇಳಿ ಹೊರಟಿದ್ದಾರೆ. ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಯಾವ ಕಾರಣಕ್ಕೂ ಬಿಡದಿ ಉಪನಗರ ಆಗಲೇಬಾರ್ದು. ವಾಟರ್ ಬೋರ್ಡ್, ಕಾರ್ಪೊರೇಷನ್, ಎಲೆಕ್ಟ್ರಿಸಿಟಿ, GBA ಎಲ್ಲ ಲೂಟಿ. ಈ ಲೂಟಿ, ಗ್ರಾನೈಟ್ ಲೂಟಿ, ಎಲ್ಲ ಲೂಟಿ. ಇದನ್ನು ನಾವು ಈಗ BDAದಲ್ಲಿ ಒಬ್ಬ ಅಧ್ಯಕ್ಷ ಆರಿ ಲೂಟಿ, ಇಡೀ ಬೆಂಗಳೂರೇ ಒಂದು ಲೂಟಿ. ಇಂಥವ್ರನ್ನ ಅಧಿಕಾರಕ್ಕೆ ತಂದು ಅಧಿಕಾರದ ಗೌರವ ಘನತೆ ಎಲ್ಲ ಹಾಳಾಗ್ತಾ ಇದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಲಂಚ ಬೇಡವೇ ಬೇಡ, ಲಂಚ ಬೇಡವೇ ಬೇಡ, ಭ್ರಷ್ಟಾಚಾರ ಬೇಡವೇ ಬೇಡ. ಎಲ್ಲ ಕಡೆ ಪ್ರಾಮಾಣಿಕತೆ ಬೇಕು, ಉದ್ಯೋಗ ಬೇಕು, ಅನುಕೂಲ ಆಗಬೇಕು. ಇದು ಗಂಭೀರವಾಗಿ. ಮತ್ತು ಜನ್ಮದಿನಾಚರಣೆಗಳು ಇದರಂಥ ಬೋಗಸ್ ನಾನೆಲ್ಲೂ ನೋಡಲಿಲ್ಲ. ಜನ್ಮದಿನಾಚರಣೆ ಅಂದರೆ ಕಳ್ಳರು, ಸುಳ್ಳರು, ಭ್ರಷ್ಟಾಚಾರಿಗಳು ಪತ್ರಿಕೆಯಲ್ಲಿ ದೊಡ್ಡದಾಗೆ ಜಾಹೀರಾತು, ಭಾರಿ ಎಲ್ಲ ಭ್ರಷ್ಟರು, ಅವ್ರ ಹಿನ್ನೆಲೆ ಭ್ರಷ್ಟರು, ಜೈಲಿಗೆ ಹೋಗಿದ್ದವರು, ಲೂಟಿ ಮಾಡಿದವರು, ಅನ್ಯಾಯ ಮಾಡಿದವರು ಎಲ್ಲ ಭ್ರಷ್ಟರೇ. ಇಂಥವ್ರ ಬಗ್ಗೆ ನಾವು ಗೌರವ, ಅವರಿಗೆ ಮನ್ನಣೆ, ಅವರಿಗೆ ಉತ್ಸವ, ಮೆರವಣಿಗೆ. ಅಯ್ಯೋ ಇಂಥ ರಾಜ್ಯದಲ್ಲಿ ಇಷ್ಟು ಹದಗೆಟ್ಟಿರೋದು ಯಾವ ರಾಜ್ಯವೂ ಇಲ್ಲ. ಇದರ ವಿರುದ್ಧ ಕನ್ನಡ ಹೋರಾಟ ಪಕ್ಷ ತೀವ್ರ ಹೋರಾಟವನ್ನು ಮಾಡ್ತೇವೆ. ಈಗ ಈಡಿಗಾಯ್ ಹೊಡೆಯುವ ಮೂಲಕ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತೇವೆ. ತಲೆ ಹೊಂಟೈತೆ. ನರಸಿಂಗಣ್ಣ
ಭ್ರಷ್ಟಾಚಾರ 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 ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.